ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವೀಕ್ಷಕರೇ, ಇಲ್ಲಿವರೆಗೂ ನಾನು ಕನ್ನಡ ಗ್ರಾಮರ್ ಮತ್ತು ಹಾಗೂ ಚಾನಲ್ ಇಂಟ್ರೊಡಕ್ಷನ್ ವಿಡಿಯೋ ಬಿಟ್ಟಿದ್ದೆ. ದಿನಾಲು ಒಂದು ವಿಡಿಯೋ ಮಾಡೋಕ್ಕಂತ ಪ್ಲಾನ್ ಇತ್ತು, ಅದು ಭಾಳ ಕಷ್ಟ ಆಗ್ತಿದೆ. ಆದರೂ ಕೂಡ ಇನ್ಮೇಲಿಂದ ದಿನಾಲು ಒಂದು ವಿಡಿಯೋ ಬಿಡೋ ಪ್ರಯತ್ನ ಮಾಡ್ತೀನಿ. ಇವತ್ತಿಂದೇನು ವಿಶೇಷ ಅಂತಂದ್ರೆ, ನಾನು ಈ ಹಿಂದೆ ಹೇಳಿದಾಗೆ ಚಾನಲ್ ಇಂಟ್ರೊಡಕ್ಷನ್ನಲ್ಲಿ ನವೋದಯ ಶಾಲೆಗಳು, ಮೊರಾರ್ಜಿ ಶಾಲೆಗಳ ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ಹೇಳ್ತೆ. ಅದಕ್ಕೋಸ್ಕರ ಇವತ್ತು ಬಂದಿರೋ ಮಾಹಿತಿ ನವೋದಯ, ಕಿತ್ತೂರು ಮೊರಾರ್ಜಿ ಶಾಲೆಗಳು ಮುಂತಾದ ವಸತಿ ಶಾಲೆಗಳ ಬಗ್ಗೆ ಮಾಹಿತಿ. ಭಾಗ 1 ನವೋದಯ ಶಾಲೆಗಳ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳ್ಬೇಕಂತ ಮಾಡೀನಿ. ಹೇಳಿದ್ನೆಲ್ಲ ಯಾವುದೇ ಒಂದು ಹೇಳಕ್ಕೆ ಮುಂಚೆ ಒಂದು ಕೊಟೇಶನ್ ಮೂಲಕ ಪ್ರಾರಂಭ ಮಾಡ್ತೀನಿ. ಅದ್ರ ಇವತ್ತಿನ ಕೊಟೇಶನ್ ಏನಪ್ಪ ಅಂತಂದ್ರೆ, ಇನ್ ಲರ್ನಿಂಗ್ ಯು ವಿಲ್ ಟೀಚ್, ಇಫ್ ಯು ವಿಲ್ ಟೀಚಿಂಗ್ ಯು ವಿಲ್ ಲರ್ನ್. ಅಂದ್ರೆ ನಾವೇನೋ ಕಲಿಯೋ ಸಂದರ್ಭದಲ್ಲಿ ಅಂದ್ರೆ ಮಕ್ಕಳಾಗಿ ಏನಾರ ಅವ್ರು ಕಲಿತಾ ಇರ್ತಾರಪ್ಪ ಅಂದ್ರೆ, ಅವರು ನಮಗೆ ಅಂದ್ರೆ ಅವರೇ ಕೆಲವೊಬ್ರಿಗೆ ಪಾಠ ಹೇಳ್ಕೊಡ್ತಾರೆ. ಚಿಕ್ಕ ಮಕ್ಕಳು ಈಗಿನ ಜನ್ರೇಷನ್ ಏನಪ್ಪ ಅಂದ್ರೆ ಭಾಳ ಇಂಪ್ರೂವ್ಡ್ ಜನ್ರೇಷನ್ ಐತಿ. ಚಿಕ್ಕ ಮಕ್ಕಳು ಕೂಡ ನಮಗೆ ಪಾಠ ಕಲಿಸ್ತಿರ್ತಾರೆ. ಅಂದ್ರೆ ಇನ್ ಲರ್ನಿಂಗ್ ಯು ವಿಲ್ ಟೀಚ್ ಅಂದ್ರೆ ನಾವು ಕಲಿಯುವಂತ ಸಂದರ್ಭದಲ್ಲಿ ನಮಗೆ ಪಾಠಗಳು ಬಹಳಷ್ಟು ಆಗ್ತಾವ. ಮತ್ತೆ ಇಫ್ ಯು ಟೀಚ್ ಯು ವಿಲ್ ಲರ್ನಿಂಗ್ ಅಂದ್ರೆ ನಾವು ಪಾಠ ಮಾಡಕತ್ತೀನಲ್ಲ, ಪಾಠ ಮಾಡೋದ್ರಿಂದನೂ ಬಹಳಷ್ಟು ನಾನು ತಿಳ್ಕೊಂಡು ಪಾಠ ಮಾಡ್ಬೇಕಾಗತ್ತಲ್ಲ, ಅಲ್ಲಿ ಕೂಡ ನಾನು ಹಲವಾರು ಪಾಠಗಳನ್ನ ಕಲಿಬಹುದು ಅಂತ ಹೇಳುತ್ತಾ ಇವತ್ತಿಗೆ ಈ ಕೊಟೇಶನ್ ಮೂಲಕ ನನ್ನ ಕ್ಲಾಸ್ನ ಪ್ರಾರಂಭ ಮಾಡಿದ್ನು. ನವೋದಯ ಶಾಲೆಗಳ ಬಗ್ಗೆ ಫಸ್ಟ್ಗೆ ಹಿನ್ನೆಲೆ ಮಾಹಿತಿ, ಆಮೇಲೆ ಅರ್ಜಿ ಸಲ್ಲಿಕೆ, ಆಯ್ಕೆ ವಿಧಾನ, ಮೀಸಲಾತಿ ಹಾಗೂ ಸೌಲಭ್ಯಗಳು, ಇವ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ಗೆ ನವೋದಯ ಶಾಲೆಗಳ ಬಗ್ಗೆ ಹಿನ್ನೆಲೆ ಮಾಹಿತಿ. ಅಲ್ಲಿ ಬರ್ತಕ್ಕಂಥ ಫೋಟೋದ ಮೇಲೆ ನಿಮ್ಗೆ ಹಿನ್ನೆಲೆ ಮಾಹಿತಿ ಕೊಟ್ಟಿರುತ್ತ. ಹಿನ್ನೆಲೆ ಮಾಹಿತಿ ಏನಪ್ಪ ಅಂತಂದ್ರ, ನವೋದಯ ಶಾಲೆಗಳು 1976ರಲ್ಲಿ ಪಿ ವಿ ನರಸಿಂಹರಾವ್ ಕನಸಿನ ಕೂಸಾಗಿ ನವೋದಯ ಶಾಲೆಗಳು ಪ್ರಾರಂಭವಾಗ್ತವ. ಕರ್ನಾಟಕದಲ್ಲಿ ಒಟ್ಟು 31 ನವೋದಯ ಶಾಲೆಗಳು ಹಾಗೂ ಭಾರತದಲ್ಲಿ 551 ನವೋದಯ ಶಾಲೆಗಳು. ಅಂದ್ರ ಜಿಲ್ಲೆಗೆ ಒಂದರಂತೆ ಈ ನವೋದಯ ಶಾಲೆಗಳು ಇರ್ತಾವ. ಗ್ರಾಮೀಣ ಮಟ್ಟದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಪಿ ವಿ ನರಸಿಂಹರಾವ್ ಈ ನವೋದಯ ಶಾಲೆಗಳನ್ನು ಪ್ರಾರಂಭಿಸಿದ್ರು. ಅಂದ್ರ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಮತ್ತೆ ಒಳ್ಳೆಯ ಉದ್ದೇಶ ಸಿಗ್ಬೇಕಂತ ಹೇಳಿ ಈ ನವೋದಯ ಶಾಲೆಗಳನ್ನ ಪ್ರಾರಂಭಿಸಿದ್ರು. ಈ ನವೋದಯ ಶಾಲೆಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ, ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಜೊತೆಗೆ ವಸತಿ ವ್ಯವಸ್ಥೆ ಅಂದ್ರೆ ಊಟದ ವ್ಯವಸ್ಥೆ ಜೊತೆಗೆ ಅದ್ರ ಜೊತೆ ಕ್ರೀಡೆ, NCC, ಸ್ಕೌಟ್ ಅಂಡ್ ಗೈಡ್ಸ್ ಮುಂತಾದ ಕಾರ್ಯಕ್ರಮಗಳು, ಸ್ಪೋರ್ಟ್ಸ್ ಎಲ್ಲಾ ತರಹದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಏನ್ ಬೇಕು ಅದನ್ನೆಲ್ಲ ಕೊಡುವಂತ ವ್ಯವಸ್ಥೆ ಈ ನವೋದಯ ಶಾಲೆಗಳು ಮಾತ್ರ. ಇದು ನವೋದಯ ಶಾಲೆಗಳ ಹಿನ್ನೆಲೆ ಮಾಹಿತಿ. ಏನಪ್ಪಾ ಅಂತಂದ್ರ, ಪಿ ವಿ ನರಸಿಂಹರಾವ್ ಕನಸಿನ ಕೂಸು. ಯಾಕಂದ್ರೆ ನಮ್ಮ ಹಳ್ಳಿಗಾಡಿನಲ್ಲಿ ಶಿಕ್ಷಣ ಕೊರತೆ ಬಹಳ ಇರುತ್ತೆ. ಹಳ್ಳಿ ಜನಗಳಲ್ಲಿ ದುಡ್ಡು ಕೂಡ ಬಹಳಷ್ಟು ಇರಂಗಿಲ್ಲ, ದುಡ್ಡು ಶಾಲೆಯಲ್ಲಿ ಕಳ್ಸಕ್. ಅಂತವ್ರನ್ನ ಹುಡುಕಿ, ಅಂತಲ್ಲಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹುಡುಕಿ ಒಳ್ಳೆಯ ಶಿಕ್ಷಣ ಕೊಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರ, ಅವ್ರಿಗೆ ಅವರ ಭವಿಷ್ಯ ಉಜ್ವಲ ಕಾರಣ ಆಗತ್ತಂತೇಳಿ ಈ ನವೋದಯ ಶಾಲೆಗಳನ್ನ ಪಿ ವಿ ನರಸಿಂಹರಾವ್ 1986ರಲ್ಲಿ ಪ್ರಾರಂಭ ಮಾಡ್ತಾರ. ಅದಾದ ನಂತರ ಅರ್ಜಿ ಸಲ್ಲಿಕೆ ಯಾವ ತರ ಮಾಡ್ತೀವಪ್ಪ ಅಂತಂದ್ರೆ, ನಾವು ಬರ್ತಕ್ಕಂಥ ಫೋಟೋದಲ್ಲಿ ನೋಡ್ತೀವಿ. ನಾವು ಅರ್ಜಿ ಸಲ್ಲಿಕೆ ಮಾಡಕ ಒಬ್ಬ ವಿದ್ಯಾರ್ಥಿ ಏನ್ ಮಾಡಿರಪ್ಪ ಅಂತಂದ್ರ, 3ರಿಂದ 5ನೇ ತರಗತಿವರೆಗೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿರ್ಬೇಕು. ಕಂಪಲ್ಸರಿ ಅದು. ಅಂದ್ರೆ 3ರಿಂದ 5ನೇ ತರಗತಿವರೆಗೆ ಕಂಪಲ್ಸರಿ ಶಾಲೆಯಲ್ಲಿ ವಿದ್ಯಾರ್ಥಿ ಸೈನ್ ಮಾಡಿರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಅರ್ಜಿ ಸಲ್ಲಿಸಕ ಒಂದು ಜಾಲತಾಣ ಐತಿ, ಅಂದ್ರ ವೆಬ್ಸೈಟ್ ಐತಿ. ಆ ವೆಬ್ಸೈಟ್ ನ ಅಲ್ಲಿ ಫೋಟೋದಲ್ಲಿ ಐತಿ ನೋಡಿ ಕೆಳಗ, ಜವಾಹರ್ ನವೋದಯ .in ಅಂತೇಳಿ ನವೋದಯ .in ಅಂತೇಳಿ ಒಂದು ವೆಬ್ಸೈಟ್ ಐತಿ. ಆ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಅರ್ಜಿ ಸಲ್ಸಕ್ ಏನೇನ್ ಬೇಕಪ್ಪ ಅಂತಂದ್ರ, ಕೆಲವೊಂದು ಅರ್ಜಿದಾರನಿಗೆ ಒಂದು ಅರ್ಜಿ ಬರುತ್ತಾ. ಆ ಅರ್ಜಿಯನ್ನ ಮುಖ್ಯ ಗುರುಗಳಿಂದ ತುಂಬಿಸ್ಕೊಂಡು ಸಹಿ ಮಾಡಿಸ್ಕೊಂಡು ಅದರಲ್ಲಿ ವಿದ್ಯಾರ್ಥಿಯ ಫೋಟೋ, ಭಾವಚಿತ್ರದ ಮತ್ತೆ ವಿದ್ಯಾರ್ಥಿಯ ಸಹಿಯೊಂದಿಗೆ, ಶಾಲಾ ಮುಖ್ಯ ಗುರುಗಳ ಸಹಿಯೊಂದಿಗೆ
ಆ ಅರ್ಜಿ ಜಾಲತಾಣದಲ್ಲಿ ಕೇಳುವಂತ ದಾಖಲಾತಿಗಳನ್ನ ಮೂಲಕ ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತ. ನೆಕ್ಸ್ಟ್ ಬಂದ್ಬಿಟ್ಟು ಆಯ್ಕೆ ವಿಧಾನ. ಯಾವ ತರ ಆಯ್ಕೆ ಮಾಡ್ತಾರಪ್ಪ ಈ ನವೋದಯ ಶಾಲೆಗಳಿಗೆ? ಯಾವ ತರ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಫೋಟೋದಲ್ಲಿ ನೋಡಿದ್ರೆ ನೀವು, ಇವು ಗ್ರಾಮೀಣ ಮಟ್ಟದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡೋದ್ರಿಂದ ಇದನ್ನ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರ ಸಿಇಟಿ, ಸಾಮಾನ್ಯ ಜ್ಞಾನ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ. ಸರ್, ಸಾಮಾನ್ಯ ಜ್ಞಾನ ಪರೀಕ್ಷೆ ಯಾರು ಕಟ್ಬೋದು ಅಂದ್ರ ಈಗ 5ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನ ಕಟ್ಬೋದು. ಈ ಸಾಮಾನ್ಯ ಜ್ಞಾನ ಪರೀಕ್ಷೆಗೆ ಸಿಲೆಬಸ್ ಯಾವ ತರ ಇರುತ್ತಪ್ಪ ಅಂತಂದ್ರ, ಸಿಲೆಬಸ್ ಅಂದ್ರ ಅದ್ರಾಗ 50 ಮಾರ್ಕ್ಸ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗ ಕ್ವಶನ್ 50 ಮಾರ್ಕ್ಸ್ ಯಾವ್ದಕ್ಕೆ ಸಂಬಂಧಪಟ್ಟಂಗ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗ ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ 25 ಮಾರ್ಕ್ಸ್ ಗಣಿತ ಅಭ್ಯಾಸಕ್ಕೆ ಸಂಬಂಧಪಟ್ಟಂಗ ಕ್ವಶನ್ಸ್ ಇರ್ತಾವ. 25 ಮಾರ್ಕ್ಸ್ ಭಾಷೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇರ್ತಾವ. ಭಾಷೆಗೆ ಸಂಬಂಧಪಟ್ಟಂದ್ರ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನ, ಅದನ್ನ ಓದ್ಕೊಂಡು ಅದರಲ್ಲಿರ್ತಕ್ಕಂಥ ಗ್ರಾಮರ್ ಪಾಯಿಂಟ್ಸ್ ಅಂದ್ರ ವ್ಯಾಕರಣ ಪಾಯಿಂಟ್ಸ್ ಯಾವುದೇ ಭಾಷೆ ಆಗಿರ್ಬೋದು. ಇಂಥ ಭಾಷೆ ಅಂತಿಲ್ಲ, ನೀವು ಯಾವ ಭಾಷೆಯಲ್ಲಿ ಕಲ್ತಿರ್ತೀರಿ, ತೆಲುಗು, ಹಿಂದಿ, ಕನ್ನಡ, ಇಂಗ್ಲಿಷ್, ಯಾವ್ದಾರ ಭಾಷೆಯಲ್ಲಿ ನಿಮ್ಗೆ ಯಾವ್ದು ಸರಳವಾದ ಭಾಷೆ ಇತ್ತು ನೋಡ್ರಿ, ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಟೋಟಲ್ ಇದರಲ್ಲಿ 100 ಅಂಕದ ಸಾಮಾನ್ಯ ಜ್ಞಾನ ಪರೀಕ್ಷೆಯೊಂದಿಗೆ ಈ ಸಾಮಾನ್ಯ ಜ್ಞಾನದಲ್ಲಿ ಪರೀಕ್ಷೆಯಂತ ಅತ್ಯುತ್ತಮ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ಉಚಿತ ಶಿಕ್ಷಣ ಕೊಡುವ ವ್ಯವಸ್ಥೆ ಮಾಡ್ತಾರ. ಸರ್, ಇದ್ರ ಕಟ್ ಆಫ್ ಎಷ್ಟು ನಿಂದಿರ್ಬೋದು ಅಂತಂದ್ರ 90 ಅಬೋವ್ ನಿಂದ್ರ. ಸರ್, ಯಾಕೆ 90 ಅಬೋವ್ ನಿಂದಿರ್ತಪ್ಪ ಅಂತಂದ್ರ ಜಿಲ್ಲೆಯ ಒಂದು ನವೋದಯ ಶಾಲೆ ಇರೋದ್ರಿಂದ ಜಿಲ್ಲೆಯಲ್ಲಿ ಹಲವಾರು ಜನ 5ನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿರ್ತಾರೆ. ಅವರು ವರ್ಷಕ್ಕೆ ಕೇವಲ 80 ವಿದ್ಯಾರ್ಥಿಗಳಿಗೆ ಮಾತ್ರ ಈ ನವೋದಯ ಶಾಲೆಗಳಿಗೆ ಆಯ್ಕೆ ಆಗುವ ಅವಕಾಶ ಸಿಗುತ್ತೆ. ಆ ಜಿಲ್ಲೆಗೆ ಒಂದೇ ನವೋದಯ ಶಾಲೆ ಇರೋದ್ರಿಂದ ಹಲವಾರು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ವಿಫಲ ಆಗ್ತಾರೆ. ಯಾಕಪ್ಪ ಅಂತಂದ್ರ ಈ ಪ್ರಶ್ನೆ ಪತ್ರಿಕೆ 100 ಅಂಕದ ಪ್ರಶ್ನೆ ಪತ್ರಿಕೆ ಏನ್ ತಗೊಂತಾರಲ್ಲ, ಅದು ಕೂಡ ಸ್ವಲ್ಪ ಕಠಿಣವಾಗಿರುತ್ತ. ಅದ್ರ ಜೊತೆಗೆ ಕೆಲವೊಂದು ಮಾನದಂಡಗಳು ಇರ್ತಾವ. ಆ ಮಾನದಂಡಗಳಿಂದ ಆಯ್ಕೆ ಆಗೋದು ಅಷ್ಟು ಸುಲಭ ಹಂಗಿಲ್ಲ. ಅದಕ್ಕೋಸ್ಕರ ಇದಕ್ಕೆ ನವೋದಯ ಶಾಲೆಗಳಿಗೆ ಆಯ್ಕೆ ಆಗ್ಬೇಕಂತಂದ್ರ ಬಹಳಷ್ಟು ಇಂಟೆಲಿಜೆಂಟ್ ಇರ್ಬೇಕು. ಅದ್ರ ಜೊತೆಗೆ ಬಹಳಷ್ಟು ಬುದ್ಧಿವಂತ ವಿದ್ಯಾರ್ಥಿ ಮಾತ್ರ ಈ ನವೋದಯ ಶಾಲೆಗಳಿಗೆ ಆಯ್ಕೆ ಆಗ್ತಾನ. ಸರ್, ಇನ್ನು ಬೇರೆ ಶಾಲೆಗಳು ಆಯ್ಕೆ ಆಗ್ಬೋದು. ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಶಾಲೆಗಳಿಗೆ ಸುಲಭವಾಗಿ ತಮ್ಮ ಕ್ಯಾಟಗರಿ ವೈಸ್ ಸುಲಭವಾಗಿ ಆಯ್ಕೆಬಹುದು. 40, 45, 50 ಮಾರ್ಕ್ಸ್ ಕೂಡ ಮೊರಾರ್ಜಿ ದೇಸಾಯಿ ಶಾಲೆಗಳೇ ಆಗಿರ್ಬೋದು. ಅವಕ್ಕೆ ಎದಕ್ಕೆ ಸೆಲೆಕ್ಟ್ ಆಗ್ತಾರೆ, ಇವಕ್ಕೆ ಎದಕ್ಕೆ ಸೆಲೆಕ್ಟ್ ಆಗಲ್ಲ ಅಂತಂದ್ರ ಅವು ಜಿಲ್ಲೆಗೆ 7ರಿಂದ 8 ಶಾಲೆಗಳಿರ್ತಾವ. ಮೊರಾರ್ಜಿ ದೇಸಾಯಿ ಶಾಲೆಗಳು ಇದು ಜಿಲ್ಲೆಗೆ ಒಂದೇ ಇರುತ್ತೆ. ಆದ್ರಿಂದ ಇದರಲ್ಲಿ ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿ ಮಾತ್ರ ಈ ಶಾಲೆಗಳಿಗೆ ಆಯ್ಕೆ ಆಗ್ತಾನೆ ಅಂತ ಹೇಳ್ತಾ, ನೆಕ್ಸ್ಟ್ ಮೀಸಲಾತಿ ವಿಧಾನ. ಮೀಸಲಾತಿ ಅಂದ್ರ ಇದು ವರನೋ ಶಾಪನೋ ಗೊತ್ತಿಲ್ಲ, ಇಲ್ಲಿ ಕೂಡ ಮೀಸಲಾತಿ ಐತಿ. ಯಾವ ತರ ಮೀಸಲಾತಿ ಕೊಟ್ಟರಪ್ಪ ಅಂತಂದ್ರ ಇದನ್ನ ಮಾಡಿರದೆ ಪ್ರಮುಖ ಉದ್ದೇಶ ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿ ಮತ್ತು ನಗರ ವಿದ್ಯಾರ್ಥಿಗಳಿಗೆ 25%. ಅಂದ್ರೆ ಟೋಟಲ್ 100 ಜನ ಸ್ಟೂಡೆಂಟ್ಸ್ ನಲ್ಲಿ 75 ಮಕ್ಕಳು ಗ್ರಾಮೀಣ ಪ್ರದೇಶದಿಂದನೇ ಬಂದಿರ್ಬೋದು. ಇನ್ನ 25 ಮಕ್ಕಳು ಮಾತ್ರ ನಗರ ಪ್ರದೇಶದಿಂದ ಬಂದಿರ್ಬೋದು. ಆದ್ರೂ ಕೂಡ ನಗರ ಪ್ರದೇಶದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗತ್ತಪ್ಪ ಅಂತಂದ್ರ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಈ ನವೋದಯ ಶಾಲೆಗಳಿಗೆ ಆಯ್ಕೆವಾಗುವಂತ ಸರಿಯಾದ ರೀತಿಯ ತರಬೇತಿ ಕೇಂದ್ರಗಳು ಇರ್ಲಾರ್ದ ಕಾರಣ ಈ ಮೀಸಲಾತಿ ಇದ್ರೂ ಕೂಡ ಗ್ರಾಮೀಣ ವಿದ್ಯಾರ್ಥಿಗಳು ಆಯ್ಕೆ ಕಠಿಣ ಆಗತ್ತ. ನೆಕ್ಸ್ಟ್ ಇದಾದ್ಮೇಲೆ ಇನ್ನು ಹಲವಾರು ತರ ಮೀಸಲಾತಿ ಅದಾವ. ಇದು ಯಾಕಂದ್ರ ಕ್ಯಾಟಗರಿ ವೈಸ್ ಅಂದ್ರೆ SC ST OBC ಮತ್ತು ಜನರಲ್ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡೋಣ. ಅಂದ್ರ SCಗೆ 15%, ನೆಕ್ಸ್ಟ್ STಗೆ 7.5%, ನೆಕ್ಸ್ಟ್ OBCಗೆ 25%, ನೆಕ್ಸ್ಟ್ ಉಳಿದಂತ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಉಳಿದಿರ್ತಕ್ಕಂಥ 52.5%. ಇವೆಲ್ಲ ಈ ತರ ಮೀಸಲಾತಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಪ್ರತಿ ವರ್ಗದ ಜನರಿಗೂ ಒಳ್ಳೆ ಶಿಕ್ಷಣ, ಉತ್ತಮವಾದ ಶಿಕ್ಷಣ ನೀಡ್ಬೇಕಂತ ಹೇಳಿ ಈ ನವೋದಯ ಶಾಲೆಗಳಿಗೆ ಮೀಸಲಾತಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಅದಲ್ಲದೆ ಮಹಿಳೆಯರಿಗೆ ಪ್ರಮುಖ ಮೀಸಲಾತಿ ಕೊಟ್ಟಣ. 1/3 ಮಹಿಳೆಯರಿಗೆ ಮೀಸಲಾತಿ, ಅಂದ್ರೆ ಮಹಿಳಾ ವಿದ್ಯಾರ್ಥಿಗಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಈ ಮೀಸಲಾತಿಯನ್ನು ನವೋದಯ ಶಾಲೆಗೆ ಆಯ್ಕೆ ಆಗ್ಬೇಕಂದ್ರ 1/3 ನವೋದಯ ವಿದ್ಯಾರ್ಥಿಗಳು ಇರ್ಬೇಕು. ಅಂದ್ರೆ 100 ವಿದ್ಯಾರ್ಥಿಗಳು ಇದ್ರಪ್ಪ ಅಂತಂದ್ರ
ಅದರಲ್ಲಿ 33 ವಿದ್ಯಾರ್ಥಿಗಳು ಮಹಿಳೆಯರೇ ಆಗಿರ್ಬೇಕು, ಉಳಿದಂತ ವಿದ್ಯಾರ್ಥಿಗಳು ಪುರುಷರಾಗಿರ್ತಾರೆ ಅಂತ ಹೇಳ್ತಾ ಈ ನವೋದಯ ಶಾಲೆಗಳಿಗೆ ಮೀಸಲಾತಿ ವಿಧಾನ ಈ ರೀತಿ ಐತಿ. ನೆಕ್ಸ್ಟ್ ಸೌಲಭ್ಯಗಳು ಮೇನ್ ಅಂದ್ರ ನಾವೆಲ್ಲ ಇಷ್ಟೆಲ್ಲ ತರಬೇತಿ ತಗೊಂಡು ಆಯ್ಕೆ ಆಗದೆ ಇದೊಂದು ಉದ್ದೇಶಕ್ಕೋಸ್ಕರ. ಸೌಲಭ್ಯಗಳು ಏನ್ ಸೌಲಭ್ಯ ಸಿಗುತ್ತೆ ಸರ್ ಅಂದ್ರ, ಯಾರು ಈ ನವೋದಯ ಶಾಲೆಗಳಲ್ಲಿ ಕಷ್ಟಪಟ್ಟು ತರಬೇತಿ ಪಡೆದು ಆಯ್ಕೆ ಆಗಿರ್ತಾರೆ ನೋಡು, ಅಂತವರಿಗೆ 6ರಿಂದ 12ನೇ ತರಗತಿವರೆಗೆ ಉಚಿತ ಶಿಕ್ಷಣ ಸಿಗುತ್ತೆ. ಉಚಿತ ಶಿಕ್ಷಣ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಅಂದ್ರೆ ಉತ್ತಮವಾದ ಶಿಕ್ಷಕರಿಂದ ಉತ್ತಮವಾದ ವಾತಾವರಣದಲ್ಲಿ ಅತ್ಯುನ್ನತವಾದ ಶಿಕ್ಷಣ ಸಿಗುತ್ತಂತ ಹೇಳಿದ್ರೆ ತಪ್ಪಂಗಿಲ್ಲ. ಉತ್ತಮವಾದ ಶಿಕ್ಷಣದ ಜೊತೆಗೆ ವಸತಿ ವ್ಯವಸ್ಥೆ ಕೂಡ ಸಿಗುತ್ತೆ. ಅಂದ್ರೆ ಈ ತರಗತಿಗಳಿಗೆ ಆಯ್ಕೆ ಆಗ್ಬೇಕಂತಂದ್ರೆ ಯಾವುದೇ ತರ ಏನ್ ಮನೆಯಿಂದ ಒಂದು ಸಾಮಾನು ತಡೆಯೋ ಅವಶ್ಯಕತೆ ಇಲ್ಲ. ಬಟ್ಟೆ, ಬರೆ ಎಲ್ಲಷ್ಟು ವ್ಯವಸ್ಥೆ ಕೂಡ, ನೀರು ಎಲ್ಲಷ್ಟು, ಊಟದ ವ್ಯವಸ್ಥೆ ಪ್ರತಿಯೊಂದು ವಸತಿ ವ್ಯವಸ್ಥೆ ಸಂಪೂರ್ಣವಾಗಿ ನವೋದಯ ಶಾಲೆಗಳಲ್ಲಿ ಸಿಗುತ್ತಾ. ಅದ್ರ ಜೊತೆಗೆ ಉತ್ತಮವಾದ ಶಿಕ್ಷಣದ ಜೊತೆಗೆ ಕೆಲವೊಂದು ಶಾಲೆಗಳಲ್ಲಿ ಅಂದ್ರ ದೊಡ್ಡ ಶಾಲೆಯಲ್ಲಿರ್ತಕ್ಕಂಥ ಫೆಸಿಲಿಟಿ ಕೂಡ ಸಿಗ್ತಾವ. ಅಂದ್ರ ಇಲ್ಲಿ ಕೆಲವೊಂದು ಶಾಲೆಗಳಲ್ಲಿ ನಮ್ಮ ಹಳ್ಳಿ ಭಾಗದಲ್ಲಿ ಏನಾಗತ್ತಪ್ಪ ಅಂತಂದ್ರ ಕ್ರೀಡೆಗೆ ಸಂಬಂಧಪಟ್ಟಂಗೆ ಯಾವುದೇ ತರ ಪ್ರೋತ್ಸಾಹ ಇರಂಗಿಲ್ಲ. ಈ ನವೋದಯ ಶಾಲೆಗಳಲ್ಲಿ ಆಗಲ್ಲ. ಪ್ರತಿಯೊಂದು ಕ್ರೀಡೆಯನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲೇ ಬೆಳೆಸುವಂತ ಶಕ್ತಿ ಈ ನವೋದಯ ಶಾಲೆಗಳಿರುತ್ತೆ. ಮಂದೇ ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರ. ಅದ್ರ ಜೊತೆಗೆ ಮೀಸಲಾತದವ ಅಂದ್ರ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಮೀಸಲಾತದವ. NCC ಅಂತೇಳಿ ಬರುತ್ತೆ. ಈ ಶಾಲಾ ಮಟ್ಟದಲ್ಲಿ NCC ಎಲ್ಲಾ ಶಾಲೆಗಳಲ್ಲಿ ಇರ್ಲಿಕ್ಕೂ ಅಂದ್ರೂ ಕೂಡ, ಮೊರಾರ್ಜಿ ಶಾಲೆ ಕೆಲವೊಂದು ಶಾಲೆಗಳಲ್ಲಿ ಇಲ್ಲ ಅಂದ್ರೂ ಕೂಡ, ಈ ನವೋದಯ ಶಾಲೆಗಳಲ್ಲಿ NCC ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಶಿಸ್ತು ಸಂಯಮ ಬರ್ಲಿ ಅಂತ ಉದ್ದೇಶದಿಂದ ಈ NCC ಸ್ಕೌಟ್ ಅಂಡ್ ಗೈಡ್ಸ್ ಸೌಲಭ್ಯಗಳನ್ನು ಕೂಡ ಈ ನವೋದಯ ಶಾಲೆಗಳು ಕೊಡ್ತಾವ. ಇಷ್ಟೆಲ್ಲ ಈ ನವೋದಯ ಶಾಲೆಗಳಿಂದ ಸೌಲಭ್ಯಗಳು ಸಿಗ್ತಾವ. ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ಶಿಕ್ಷಣದಿಂದ ವಂಚಿತರಾಗುತ್ತಾರೋ ಆ ಎಲ್ಲಾ ಶಿಕ್ಷಣಕ್ಕೆ ಬೇಕಾದ ಸೌಲಭ್ಯಗಳನ್ನ ಈ ನವೋದಯ ಶಾಲೆಗಳಲ್ಲಿ ಆಯ್ಕೆ ಮಾಡ್ತಾವ. ಸರ್, ಇದಕ್ಕ ತರಬೇತಿಗೆ ಹೋಗ್ಲೇಬೇಕಂತ ತರಬೇತಿಗೆ ಹೋದ್ರೆ ನಿಮ್ಗ ಕಂಟಿನ್ಯೂ ಹಾರ್ಡ್ ವರ್ಕ್ ಮಾಡಿದ್ರೆ ಆಯ್ಕೆ ಆಗ್ತೀರಿ. ಇಲ್ಲಪ್ಪ ಅಂತಂದ್ರೆ ಆಯ್ಕೆ ಆಗೋದು ಬಹಳ ಕಠಿಣ. ನಾನು ಇನ್ ಮುಂದೆ ಈ ನವೋದಯ ಶಾಲೆಗಳಲ್ಲಿ ಮಾನಸಿಕ ಸಾಮರ್ಥ್ಯ, ಗಣಿತ ಮತ್ತು ಭಾಷೆಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ತಾ ಬಿಡ್ತಾ ಇರ್ತೀನಿ. ಈ ನನ್ನ ವಿಡಿಯೋನ ನೋಡ್ತಾ ಇರಿ. ಯಾರಿಗೆ ಇಷ್ಟ ಆಗುತ್ತೆ ನೋಡ್ರಿ, ಅವ್ರು ಲೈಕ್ ಮಾಡ್ರಿ. ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೋಬೇಡಿ. ಮುಂದೆ ಈ ನವೋದಯ ಶಾಲೆಗಳ ವಿಡಿಯೋ ಮಾಡೋದು ಯಾರಿಗೆ ಹೆಲ್ಪ್ ಆಗುತ್ತೆ ನೋಡ್ರಿ, ಅವರಿಗೆ ಶೇರ್ ಮಾಡ್ರಿ ಅಂತ ಹೇಳುತ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು.